ಕೇರಳಂನ ಸುಪ್ರಸಿದ್ಧ ಕ್ಷೇತ್ರವಾಗಿರೋ ಕೊಟ್ಟಿಯೂರಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಕನ್ನಡಿಗರನ್ನ ತೀರಾ ಕೀಳಾಗಿ ಕಾಣ್ತಾ ಇದ್ದು ದೇಗುಲದ ಸಿಬ್ಬಂದಿ ಹೆಣ್ಮಕ್ಕಳ ಮೇಲೂ ಕೈಯೆತ್ತಿದ್ದಾರಂತೆ. ಕರ್ನಾಟಕದವರಿಗೆ ಬಂದವರಿಗೆ ಒಂದು ಚೂರು ರೆಸ್ಪೆಕ್ಟ್ ಕೊಡಲ್ಲ, ಹೆಣ್ಮಕ್ಳಿಗಂತೂ ಗೌರವನೂ ಇಲ್ಲ. ಹೇಗಿದೆ ನೋಡಿ, ದೈವ ಸನ್ನಿಧಿಯಲ್ಲಿ ನಡೀತಾ ಇರೋ ದಂಗಲ್. ಇದೇನು ಶಿವನ ತಾಣವೋ ಸಮರದ ತಾಣವೋ ಒಂದು ಗೊತ್ತಾಗ್ತಾ ಇಲ್ಲ. ದೇವನ ದರ್ಶನಕ್ಕೆ ಹೋದ ಕನ್ನಡಿಗರು ಕಣ್ಣೀರಿಡ್ತಿದ್ದಾರೆ. ಊರು ಬಿಟ್ಟು ರಾಜ್ಯದ ಗಡಿ ದಾಟಿ ಹೋದವರು ದೇವರ ಸನ್ನಿಧಿಯಲ್ಲೇ ನರಕ ನೋಡಿದ್ದಾರೆ. ಯಾಕಂದ್ರೆ ಭಗವಂತನ ಸನ್ನಿಧಿಯಲ್ಲಿದ್ದವರು ಮನುಷ್ಯತ್ವವನ್ನೇ ಮರೆತು ನಿಂತಿದ್ದಾರೆ. ಕನ್ನಡಿಗರ ಮೇಲೆ ಅದ್ಯಾಕೆ ಸಿಟ್ಟೋ, ಅದೇನು ಕಾರಣ ಇದೆಯೋ ಗೊತ್ತಿಲ್ಲ. ಹೆಣ್ಣು ಗಂಡು ಅಂತ ನೋಡ್ತಿಲ್ಲ, ಅಷ್ಟು ದೂರದಿಂದ ಬಂದವರು ಅನ್ನೋ ಮಮಕಾರವೂ ಇಲ್ಲ. ಕೊಟ್ಟಿಯೂರು ಸನ್ನಿಧಿಗೆ ಹೋದ ಕನ್ನಡಿಗರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಸ್ಥಳೀಯರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ದರ್ಪಕ್ಕೆ ಹೆಣ್ಮಕ್ಕಳೆಲ್ಲ ನಲುಗಿ ಹೋಗಿದ್ದಾರೆ. ಹೆಣ್ಮಕ್ಕಳ ಎದೆಗೆ ಕೈ ಹಾಕಿ ತಳ್ತಾರೆ ಅಂತ ಭಗವಂತನ ಸನ್ನಿಧಿಯಲ್ಲೇ ಕಣ್ಣೀರಿಡ್ತಿದ್ದಾರೆ. ಇದು ಕನ್ನಡಿಗರನ್ನ ಕೆರಳಿಸುವಂತೆ ಮಾಡಿದೆ. ಕೊಟ್ಟಿಯೂರು ಸನ್ನಿಧಿಯಲ್ಲಿ ಕನ್ನಡಿಗರ ಕಣ್ಣೀರ ಕೂಗು. ಕನ್ನಡಿಗರ ಮೇಲೆ ದರ್ಪ, ಹೆಣ್ಮಕ್ಕಳ ಮೇಲೂ ಪುಂಡಾಟ. ಕರ್ನಾಟಕದಲ್ಲಿ ಯಾರು ಬರಬೇಡ್ರಿ, ದಯವಿಟ್ಟು ಬರಬೇಡ್ರಿ. ಈ ದೃಶ್ಯಗಳೇ ಹೇಳ್ತಿವೆ ಕೊಟ್ಟಿಯೂರಲ್ಲಿ ಕನ್ನಡಿಗರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ. ಇವ್ರ್ಯಾರು ಗಲಾಟೆ ಮಾಡಬೇಕು ಅಂತ ಹೋದವರಲ್ಲ, ಜಿದ್ದಿಗೆ ಬಿದ್ದು ರಾಜ್ಯ ಬಿಟ್ಟು ರಾಜ್ಯಕ್ಕೆ ತೆರಳಿದವರಲ್ಲ. ಪರಿಶುದ್ಧ ಮನಸ್ಸಿನಿಂದ ಭಗವಂತನ ದರ್ಶನಕ್ಕೆ ತೆರಳಿದವರು, ವರ್ಷಕ್ಕೊಮ್ಮೆ ದರ್ಶನ ನೀಡೋ ಶಿವನ ಸಾನ್ನಿಧ್ಯಕ್ಕೆ ತೆರಳಿದವರು. ಆದ್ರೆ ಇವರು ಕಂಡ ನರಕಯಾತನೆ ಬೆಚ್ಚಿ ಬೀಳಿಸಿದೆ. ಯಾರೂ ಕೂಡ ಕೊಟ್ಟಿಯೂರಿಗೆ ಬರಬೇಡಿ, ಕನ್ನಡಿಗರಂತೂ ಇತ್ತ ಕಣ್ಣೆತ್ತಿಯೂ ನೋಡ್ಬೇಡಿ ಅಂತ ವಿಡಿಯೋ ಮಾಡಿ ಮನವಿ ಮಾಡ್ತಿದ್ದಾರೆ. ಇದು ಬರೀ ಒಬ್ಬಿಬ್ಬರು ಮಾಡಿರುವಂತಹ ಆರೋಪ ಅಲ್ಲ. ಕೊಟ್ಟಿಯೂರಿಗೆ ಹೋದ ಬಹುತೇಕ ಕನ್ನಡಿಗರು ಇಂಥದ್ದೇ ಆರೋಪ ಮಾಡ್ತಿದ್ದಾರೆ. ಅಚ್ಚರಿ ಅಂದ್ರೆ ಹೆಣ್ಮಕ್ಕಳೇ ಇಲ್ಲಿನ ಅಟ್ಟಹಾಸವನ್ನ ಬಿಚ್ಚಿಡ್ತಿದ್ದಾರೆ. ಬಂದು ಆಚೆ ಎಕ್ಸಿಟ್ ಆಗ್ತಾ ಇದ್ರೆ ಅಷ್ಟು ಜನ ಸೇರಿ ಕಾಲಿಂದ ನೀರ್ ಎಚ್ತಾ ಇದಾರೆ. ಏನ್ ಭಾಷೆಯಲ್ಲಿ ಮಾತಾಡ್ತಾರೆ, ಕೆಟ್ಟಾಗಿ ಮಾತಾಡ್ತಾರೆ. ನಮ್ಗೆ ಮಲಯಾಳ ಇಲ್ಲಿ ಬರೋದ್ ನಿಲ್ಲಿಸ್ಬೇಕು, ಬಿಡ್ತಾ ಇದಾರೆ. ನೋಡಿ ಎಲ್ಲ ಹೊಡಿತಾರೆ. ಕೊಟ್ಟಿಯೂರು ಅಂದ್ರೆ ಪರಮ ಪೂಜ್ಯ ತಾಣ. ವೈಶಾಖ ಮಹೋತ್ಸವ ಶುರುವಾಯಿತು ಅಂದ್ರೆ ಕೈಲಾಸವೇ ಇಲ್ಲಿ ಧರೆಗಿಳಿಯುತ್ತೆ. ಶಿವನ ಸನ್ನಿಧಿಯಲ್ಲಿ ನಿತ್ಯವೂ ಬಗೆ ಬಗೆಯ ಪೂಜೆ ಪುನಸ್ಕಾರಗಳು ನಡೀತವೆ. ಯಾಕಂದ್ರೆ ಈ ದೇಗುಲ ಎಲ್ಲಾ ದೇಗುಲಗಳಂತಲ್ಲ, ಇಲ್ಲಿ ಎಲ್ಲಾ ಸಮಯದಲ್ಲೂ ದೇವರ ದರ್ಶನ ಮಾಡೋದಕ್ಕಾಗಲ್ಲ. ವರ್ಷದಲ್ಲಿ 1 ತಿಂಗಳು ಮಾತ್ರ ದೇಗುಲ ತೆರೆದಿರುತ್ತೆ. ಅದ್ರಲ್ಲೂ ಈ ಜಾಗಕ್ಕೆ ಪರಶಿವನೇ ಬಂದಿದ್ದ ಅನ್ನುವಂಥ ಇತಿಹಾಸ ಇದೆ. ಇದೇ ಜಾಗದಲ್ಲಿ ದಕ್ಷ ಬ್ರಹ್ಮಯಾಗ ನಡೆಸುವಾಗ ಶಿವನ ಸತಿಯಾದ ದಾಕ್ಷಾಯಿಣಿ ಬೆಂಕಿಯ ಕುಂಡಕ್ಕೆ ಹಾರಿದ್ದಳಂತೆ ಅನ್ನೋದು ನಂಬಿಕೆ. ಹೀಗಾಗಿಯೇ ಈ ಪುಣ್ಯ ಸ್ಥಳಕ್ಕೆ ಬಂದ್ರೆ ಪಾಪಗಳೆಲ್ಲ ದೂರ ಆಗ್ತವೆ ಅನ್ಕೊಂಡಿದ್ದು ಈಡೇರುತ್ತೆ ಅನ್ನೋ ನಂಬಿಕೆ. ಇದೇ ಕಾರಣಕ್ಕೆ ವೈಶಾಖ ಮಾಸ ಶುರುವಾದ್ರೆ ಭಕ್ತರ ದಂಡೆ ಹರಿದು ಬರೋದಕ್ಕೆ ಶುರುವಾಗುತ್ತೆ. ಇದರಲ್ಲಿ ಕರ್ನಾಟಕದ ಭಕ್ತರೇ ಜಾಸ್ತಿ. ಈಗ ವೈಶಾಖ ಮಾಸ ಶುರುವಾಗಿರೋದ್ರಿಂದ ದೇಗುಲ ಓಪನ್ ಆಗಿದೆ. ಹೀಗಾಗಿಯೇ ಕರುನಾಡಿನ ಭಕ್ತರು ದಂಡೆತ್ತಿ ಹೋಗ್ತಿರೋದು. ಈ ಸನ್ನಿಧಿಗೆ ಬರೋ ಭಕ್ತರಲ್ಲಿ 70% ಭಕ್ತರು ಕನ್ನಡಿಗರೇ. ಹೀಗೆ ಬರೋ ಭಕ್ತರಿಗೆ ದೇವರ ದರ್ಶನಕ್ಕೆ ಅಂತ 2 ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಂದು ಸಾಮಾನ್ಯ ಸರತಿ, ಮತ್ತೊಂದು ವಿಐಪಿ. ವಿಐಪಿ ಸರತಿಯಲ್ಲಿ ಹೋಗ್ಬೇಕು ಅಂದ್ರೆ ತಲೆಗೆ 1,000 ರೂಪಾಯಿ ಕೊಡ್ಬೇಕು. ಜನ ಜಾಸ್ತಿ ಇರೋದ್ರಿಂದ 1000 ಕೊಟ್ರೂ ಪರವಾಗಿಲ್ಲ ಅಂತ ಹೋಗ್ತಿದ್ದಾರೆ. ಆದ್ರೆ ಇಲ್ಲೂ ಕೂಡ ಸರಿಯಾದ ವ್ಯವಸ್ಥೆಯನ್ನ ಮಾಡಿಲ್ಲ. 3-4 ತಾಸು ನಿಂತ್ಕೊಂಡೇ ಹೋಗ್ಬೇಕು. ಅಷ್ಟೇ ಆಗಿದ್ರೆ ಪರವಾಗಿರ್ತಿರ್ಲಿಲ್ಲ. ಇಲ್ಲಿನ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಯವರು ಬೇಕಾಬಿಟ್ಟಿ ಮಾತನಾಡ್ತಿದ್ದಾರಂತೆ. ಹೆಣ್ಮಕ್ಕಳ ಮೇಲೆ ಕಾಲಿನಿಂದ ನೀರು ಎರಚಿ ವಿಕೃತಿ ಮೆರೆಯೋ ವಿಡಿಯೋಗಳೆಲ್ಲ ಸಖತ್ ವೈರಲ್ ಆಗ್ತಾ ಇವೆ. ಇದರಿಂದ ನೊಂದ ಕನ್ನಡಿಗರು ಯಾರು ಇಲ್ಲಿಗೆ ಬರಬೇಡಿ, ನಿಮಗೆ ಗೌರವ ಸಿಗಲ್ಲ, ದೇವರ ದರ್ಶನವನ್ನ ಮಾಡೋದಕ್ಕೆ ಆಗಲ್ಲ ಅಂತ ವಿಡಿಯೋ ಮಾಡ್ತಿದ್ದಾರೆ. ಅಲ್ಲದೆ ಬಾಯ್ಕಾಟ್ ಕೊಟ್ಟಿಯೂರು ಅನ್ನುವಂತಹ ಟ್ರೆಂಡ್ ಸಹ ಶುರುವಾಗಿದೆ. ಕೊಟ್ಟಿಯೂರು ಅನ್ನೋದು ಪವಿತ್ರ ಕ್ಷೇತ್ರ.
ಇಂತಹ ಸ್ಥಳದಲ್ಲಿ ಇಂಥ ದುಷ್ಕೃತ್ಯ ನಡೀತಾ ಇರೋದು ನಿಜಕ್ಕೂ ಆಘಾತಕಾರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.